ವೀಕ್ಷಕ ನಮಸ್ಕಾರ. 2 ವರ್ಷದ ಹಿಂದೆ ಈ ಒಂದು ಮನೆಯಲ್ಲಿ ಒಂದು ಘಟನೆ ಆಗಿತ್ತು. ಅದು ಯಾವ ವಿಚಾರ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು ಎಮ್ಮೆಲುಂಡಿ ಗ್ರಾಮ. ಇಡೀ ರಾಜ್ಯ ಬೆಚ್ಚು ಬೀಳಿಸುವಂಥ ಒಂದು ಘಟನೆ ನಡೆಯುತ್ತೆ ಈ ಒಂದು ಮನೆಯಲ್ಲಿ, ಅಂದರೆ ಇವರ ಒಂದು ಹೊಲದಲ್ಲಿ. ಅದೇನು ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಹುಡುಗನ ತಾವು ನೋಡಿರ್ಬೋದು. ಇಡೀ ರಾಜ್ಯದಲ್ಲಿ ಪ್ರಸಾರ ಆಯಿತು, ಎಲ್ಲ ಮಾಧ್ಯಮದಲ್ಲಿ ಬಂತು. ಏನು ವಿಚಾರ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಈ ಹುಡುಗ ತೀರೋಗಿ ಎಜುಕೇಷನ್ ಇರೋಂಥ ಮಾಡ್ತಿದ್ದಂಥ ಹುಡುಗ ತೀರೋಗಿರೋದು ಮಂಜುನಾಥ್ ಅಂತ. ತಾವು ಇಲ್ಲೇನು ಡೇಟ್ ನೋಡ್ತಾ ಇದ್ದೀರಾ. ನನಗೆ ತುಂಬ ದಿನದಿಂದ ಸುದ್ದಿ ಮಾಡ್ತಾನೆ ಇದ್ದೆ, ಹಲವಾರು ಮಧ್ಯೆ ಕೂಡ ಮಾಡಿದ್ದೀನಿ 2 ವರ್ಷದಿಂದ. ಇವರು ಯಾರು ಏನು ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ. ಒಂದು ಘಟನೆ ಆಗುತ್ತೆ ಇಡೀ ನಮ್ಮ ನರಸೀಪುರ ತಾಲೂಕಲ್ಲೇ ಬೆಚ್ಚ ಬೀಳಿಸೋಂಥ ಘಟನೆ. ಅದರಲ್ಲೂ ಫಸ್ಟು ಸುದ್ದಿ ಮಾಡಿದ್ದು ನಾನೇ ಕೂಡ. ವಿಷಾದ ಇರಲಿ, ನಿಮ್ಮ ಮಗ ತೀರೋಗಿ 2 ವರ್ಷ ಆಯಿತು. ನಮಗೂ ಕೂಡ ಅದೊಂದು ಮನ ಕಲ್ಕುವಂಥ ಒಂದು ವಿಚಾರ. ಮತ್ತೆ ಜ್ಞಾಪಿಸ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ಯಾಕೆ ನಾನು ಸುದ್ದಿ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಸರ್ಕಾರದಿಂದ ಬರೋವಂಥ ಹಣ ಏನು ಬರಬೇಕಾಯಿತು ಅದು ಬಂದಿಲ್ಲ, ನಿಮಗೆ ನ್ಯಾಯ ದೊರಕಿಲ್ಲ ಅನ್ನೋದು ಕೂಡ ನನಗೆ ವಿಷಯ ಗೊತ್ತಾಯಿತು. ಇದು 3ನೇ ಬಾರಿ ಸುದ್ದಿ ಮಾಡ್ತಾರೆ ನಿಮ್ಮ ಮನೆಗೆ ಬಂದು ನಾನು. ಒಂದೇನು ದಾರುಣ ಅಂತಂದರೆ, ಇಡೀ ರಾಜ್ಯ ನಿಮ್ಮ ಮಗನ ಬಗ್ಗೆ ತುಂಬ ಕನಿಕರಣ ತೋರಿಸ್ತಿದ್ದಂಥದ್ದು. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಯಾರೂ ಕನಿಕರಣ ತೋರಿಸಲಿಲ್ಲ. ಇವತ್ತು ದುಡ್ಡು ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ, ವ್ಯಕ್ತಿ ಮುಖ್ಯ. ಆದರೆ ಸರ್ಕಾರಗಳು ಎಷ್ಟು ಬೇಜವಾಬ್ದಾರಿ ತಾಳ್ತಾರೆ ಅನ್ನೋದಕ್ಕೆ ಇದೊಂದು ನೇರ ಉದಾಹರಣೆ. ಅಮ್ಮ, ತಮ್ಮ ಪರಿಚಯ ಅಮ್ಮ? ನಿಮ್ಮ ಮಗ ಮಂಜುನಾಥ್. ದಯವಿಟ್ಟು ಅಳಬೇಡಿ, ಅವ್ರಿಗೆ ಒಂದು ಚಿರಶಾಂತಿ ನಾನು ಕೂಡ ಕೋರ್ತೀನಿ. ಒಂದು ಗದ್ದೆಯಲ್ಲಿ ಇದ್ದಾಗ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೆ. ಬೆಟ್ಟದಲ್ಲಿದ್ದಾಗ ಹಸು ಮೇಯ್ಸಕ್ಕೆ ಹೋದಾಗ ಚಿರತೆ ಅಟ್ಯಾಕ್ ಮಾಡುತ್ತೆ. ಅಚಾನಕ್ಕಾಗಿ ಮಗ ಅಲ್ಲೇ ಸಾವಾಗ್ತಾರೆ. ಇಡೀ ರಾಜ್ಯ ಮಾಧ್ಯಮ, ನಾನು ಕೂಡ ಫಸ್ಟ್ ನಾನೇ ಸುದ್ದಿ ಮಾಡಿದ್ದು. ನಂತರ ಬೇರೆ ಬೇರೆ ಮಾಧ್ಯಮದವರೆಲ್ಲ ಮಾಡಿದ್ರು, ಇಡೀ ರಾಜ್ಯಕ್ಕೆ ಪ್ರಚಾರ ಆಯಿತು. ಆದರೆ ಕೆಲವೊಂದು ಅಧಿಕಾರಿಗಳು, ರಾಜಕೀಯದವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಸುಮ್ಮನೆ ಮೊಸಳೆ ಕಣ್ಣೀರು ಹಾಕಿದ್ರು. ಏನು ನಿಮ್ಮ ಪರಿಹಾರ ಕೊಡ್ತೀವಿ ಅಂತ. ಪರಿಹಾರ ಕೊಟ್ಟರು, ಅರ್ಧಂಬರ್ಧ ಪರಿಹಾರ. ಕೇವಲ 7 ಲಕ್ಷಕ್ಕೆ ನೀವು 7 ಬೆಟ್ಟ ಹತ್ತಂಗೆ ಮಾಡಿದ್ರು. ಅದು ಕೂಡ ತಾವೆಲ್ಲ ಬಂದಾಗೆಲ್ಲ ತಾವು ಕೂಡ ಹೇಳ್ತಾ ಇರ್ತಾರೆ. ಮಗನೂ ಕೂಡ ಒಂದು ಇದರಲ್ಲಿ ಕೂಡ ನಿಮ್ಮನ್ನು ಮಾತಾಡಿಸ್ದೆ, ಬಸ್ಸಲ್ಲಿ ಬರ್ತಿದ್ದೀರಿ, ಆಗ ನಿಮ್ಮನ್ನು ಮಾತಾಡಿಸ್ದೆ, ನಿಮ್ಮ ದುಡ್ಡು ಬಂತ ಅಂತ. ಅವಾಗಲೂ ಕೂಡ ತಾವು ಅದಕ್ಕೆ ಹೇಳಿದ್ರಿ ಬಂದಿಲ್ಲ ಅಂತ ಹೇಳಿದ್ರೆ. 15 ಲಕ್ಷ ಬರೋಕ್ಕೆ ಕೇವಲ 7 ಲಕ್ಷ ಕೊಟ್ಟು ತಾವೇನಿವತ್ತು ಮಗನ ಕಳ್ಕೊಂಡಿದ್ದೀರ. ನಮಗೂ ಕೂಡ ಬೇಜಾರಾಗುವಂಥ ಕೆಲಸ. ಆದರೆ ಸರ್ಕಾರಗಳು ಇವತ್ತು ದುಡ್ಡು ಕೊಡ್ತೀವಿ ಅಂತ ಕಣ್ಣು ತೋರಿಸಲ್ಲಮ್ಮ. ಆಯಿತಾ, 15 ಲಕ್ಷ ಕೊಡ್ತಾರೆ ಅಂತ ತಾವು ಹೇಳಿದ್ರಿ, ನಿಜನಾ? ನಿಮ್ಗೆ ಎಷ್ಟು ದುಡ್ಡು ಬಂತಮ್ಮ? 7 ಲಕ್ಷ. ಎಷ್ಟು ಸಾರಿ ಅಲಿಸಿದ್ರೆ ನಿಮ್ಗೆ 7 ಲಕ್ಷಕ್ಕೆ? ಬೆಂಗಳೂರಿಗೆ, ಮೈಸೂರಿಗೆ ಅಲ್ವೇ, ಎಷ್ಟು ಸಾರಿ ಅಲಿಸಿದ್ದಾರೆ. ಆಯಿತಾ, ಈ ದುಡ್ಡೆಲ್ಲ ಮುಖ್ಯ ನಮಗೆ, ಆದರೆ ಮಗ ಬರಲ್ಲ. ನಿಮ್ಮ ಥರ ಆಗಿರುವಂಥವ್ರು ಘಟನೆಗಳು ಬೇಕಾದಷ್ಟಿದೆ. ಅವ್ರಿಗೂ ಇದೇ ಥರ ಆಗಿದೆ. ಇನ್ನೊಂದು 2 ವರ್ಷ ಓದ್ಸನು ಗಾರ್ಮೆಂಟ್ಸ್ಗೆ ಹೋಗಿ ಓದಿಸ್ತಿತ್ತು ಸರ್. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ನನ್ನ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು ಅಂತ ಓದಿಸ್ತಿದ್ದ. ಅವ್ನು ಸತ್ತಾಗ್ಲೂ ಸುಧಾ ನಾನು ಗಾರ್ಮೆಂಟ್ಸಲ್ಲೇ ಕೆಲಸ ಮಾಡ್ತಿದ್ದು, ಯಾರು ಹೇಳೇ ಇರಲಿಲ್ಲ. ನಾನು ಮಾಮೂಲಿ ಬರೋ ಟೈಮ್ಗೆ ಬಂದಿದ್ದು. ಹೌದು. ಹಾಗಾಗಿ ಇವತ್ತು ಅದನ್ನು ನೆನ್ಕೊಳ್ಳೋಂಥದ್ದು ಒಂದು, ದುಃಖ ಪಡೋಂಥ ವಿಚಾರ ಒಂದು. ಜೊತೆಗೇನು ಅಂತಂದರೆ, ಇವತ್ತೇನು ಅಧಿಕಾರಿಗಳು ಏನು ಕೆಲಸ ಮಾಡ್ತಾಯಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅನ್ನೋದಕ್ಕೆ ಜನಗಳಿಗೆ ತೋರಿಸ್ಕೊಡೋಂಥ ವಿಚಾರ. 7 ಲಕ್ಷ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಆದರೆ 15 ಲಕ್ಷ ಬರುವಂಥದ್ದು ನಿಮಗೆ ಬಂದಿಲ್ಲ. ಮತ್ತು ಕೆಬ್ಬೆ ಉಂಡಿಲಿ ಕೂಡ ಒಂದು ಹೆಣ್ಮಗಳು ಕೂಡ ಇದೇ ಆಗುತ್ತೆ, ಅವಳಿಗೂ ಕೂಡ ದುಡ್ಡು ಬಂದಿಲ್ಲ, ಅರ್ಧಂಬರ್ಧ ಬಂದಿದೆ. ಇದೆಲ್ಲ ದುಡ್ಡು ಏನಾಯಿತು? ದುಡ್ಡುಗೋಸ್ಕರ ನಾವು ಸುದ್ದಿ ಮಾಡ್ತಾಯಿಲ್ಲ. ಇವತ್ತು ರಾಜ್ಯದಲ್ಲಿ ಈ ಥರದ್ದು, ಈಗ ಮೊನ್ನೆ ಕೂಡ ಬಸವನಹಳ್ಳಿ ಗ್ರಾಮದಲ್ಲಿ, ನಮ್ಮ ಬಸವನಹಳ್ಳಿ ಗ್ರಾಮದಲ್ಲಿ ಒಂದು ಚಿರತೆ ಸಾವನ್ನಪ್ತು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇನ್ನೂ ಚಿರತೆ ಅವಳಿ ಜಾಸ್ತಿ ಇದೆ. ಅದನ್ನು ಯಾರೂ ಕೂಡ ಮನ್ಗೊಳ್ತಾ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೋತಾ ಇಲ್ಲ. ಅದು ಹೆಂಗನ ಹಾಳು ಬಿದ್ದಾಳಾಗಲಿ, ಅವ್ರು ಕೆಲಸ ಮಾಡ್ದೇನೆ ಇರಲಿ. ಪರಿಹಾರ ಏನು ಮಾಡಿದ್ರಿ ನೀವು? ನಿಜವಾಗ್ಲೂ ಅದನ್ನು ಪರಿಹಾರ ಕೊಡಿಸ್ತೀರೋ? 2 ವರ್ಷದಿಂದ ಪರಿಹಾರ ಏನು ಮಾಡ್ತಾಯಿದ್ರಿ ಅಮ್ಮ? ಏನಂತಾರೆ ಸರ್ ನೀವು ಕೇಳಿದಾಗ ಏನಂತಾರೆ? ನಾವು ಹೋದ್ರೆ ಸರ್ ಬರುತ್ತೆ, ಹೋಗಿ ನಾವು ಬರೋ ಥರ ಮಾಡ್ತೀವಿ ಅಂತಾರೆ. ಯಾರು ಹೇಳಿದ್ದು? ಅಲ್ಲಿ ಒಂದ್ಸಲ ಮಲ್ಲೇಶ್ವರಂ ಮೇನ್ ಬ್ರಾಂಚ್ಗೆ ಹೋಗಿದ್ವು, ಅವರು ಬರೋ ಥರ ಮಾಡ್ತೀವಿ ಅಂದಿದ್ರು. ಇಲ್ಲಿ ಮೈಸೂರು ಫಾರೆಸ್ಟ್ ಅರಣ್ಯ ಇಲಾಖೆಗೂ ಸುಮಾರು ಸಲ ಹೋಗಿದ್ದೀವಿ. ಅವರು ನಾವು ಮೂವ್ ಮಾಡಿದೀವಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಬರೋ ಥರ ಮಾಡ್ತೀವಿ, ಹೋಗಿ ಅಂತಾರೆ. ಆದರೆ ಇನ್ನೂ ಬಂದಿಲ್ಲ ಸರ್ ನಮಗೆ. ಒಂದು ನಿಮ್ಗೆ ಅಮ್ಮ, ನಿಮ್ಮ ಮಗ ಆ ಥರ ಆದರೂ ನಿಮ್ಮ ಮಗಂಗೆ ಒಂದು ಕೆಲಸ ಕೊಡ್ಬೋದಾಯಿತು, ಪರ್ಮನೆಂಟ್ ಕೆಲಸ ಕೊಡ್ಬೋದಾಯಿತು. ಪರ್ಮನೆಂಟ್ ಕೆಲಸ, ನಮ್ಗೆ ಟೆಂಪ್ರವರಿ ಅಲ್ಲ. ಅದೇ ಟೆಂಡರ್ ಬೇಸ್ ಮೇಲೆ ಯಾವುದೋ ಟ್ಯಾಪ್ ಹಾಕೋ ಕೆಲಸ. ಏನು ರಾಜಕಾರಣಿಗಳ ಮನೆ ಮುಂದೆ ಕ್ಯೂ ಕಣ್ಣೀರೋರ್ಸಕ್ಕೆ, ಮೊಸಳೆ ಕಣ್ಣೀರೋರ್ಸಕ್ಕೆ ಇವತ್ತು ಯಾರು ನಿಂತಿದ್ದಾರೆ? ನಾನಿದ್ದೀನಲ್ಲ, ಮಾಧ್ಯಮದವ್ರು ಸುದ್ದಿ ಮಾಡ್ತಾಯಿದ್ದೀನಿ ನೋಡಿ. ನಾನು ಅರ್ಥ ಆಯ್ತು, ಗ್ಯಾಪ್ಸ್ಕೊಂಡು ಬಂದು ಸುದ್ದಿ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ,
ಇವತ್ತು ಏನು ಆ ಮಗುನ ತರೋಕ್ಕಾಗಲ್ಲ ನಾವು. ಆದರೆ ನಿಮ್ಮ ಮನೆಯಲ್ಲಿ ಮಗನಿಗೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇವರೇನು ಅಧಿಕಾರಿಗಳು ಲಂಚಗಳ ತಗೊಂಡು ಡಿಪಾರ್ಟ್ಮೆಂಟ್ಗಳಿಗೆ ಕರ್ಕೋತಾರೆ, ಅದ್ರ ಬದಲು ಒಂದು ಕನಿಕರದ ಮೇಲೆ ಕೊಡ್ಬೋದಾಯ್ತಲ್ಲ ಅಲ್ವೇ? ನಿಮ್ಗೆ ಹೇಳಿದ್ರಿ, ಒಂದು ಮಾತು ಹೇಳಿದ್ರಿ ಏನಂತ, ನಮಗೆ ಪರ್ಮನೆಂಟ್ ಕೊಡಲ್ಲ, 12,000 ಸಂಬಳ. 12,000 ಸಂಬಳಕ್ಕೆ ಮೈಸೂರಿಗೆ ಹೋಗಿ ಮೈಸೂರಿಂದ ಅಪಾಯಿಂಟ್ಮೆಂಟ್ ಮಾಡೋಂಥ ಹಣೆ ಬರ ನಮ್ಮ ರೈತರ ಮಕ್ಳಿಗೇನು ಬಂದಿಲ್ಲ. ಆದರೆ ಒಂದು ಪರ್ಮನೆಂಟ್ ಕೆಲಸ ಕೊಡುವಂಥದ್ದು ಏನೋ ಕೆಲಸ ಮಾಡಿದರೆ ನಿಜವಾಗ್ಲೂ ಫಾರೆಸ್ಟ್ ಆಫೀಸರ್ನ ಸಂಬಂಧಪಟ್ಟಂಥ ಯಾವನವಾಗ MLA MP ಗಳಾಗಿದ್ರು ಅವ್ರನ್ನ ನೆನೆಸ್ಕೊಬೋದಾಯ್ತು ಅಲ್ವಮ್ಮ? ಇವತ್ತು ಆ ಕೆಲಸ ಆಗಿಲ್ಲ. ಅದೇನೋ ಆಳು ಬಿದ್ದಾಗಲಿ ನಿಮ್ಗೆ ಕೊಡೋಂಥ ಬಾಕಿ ಹಣ ಇನ್ನು 7 ಲಕ್ಷ ಇವನು ವಿದ್ಯಾಭ್ಯಾಸಕ್ಕಾದ್ರೂ ಏನಾದರೂ ಒಂದು ದಾರಿ ಆಗ್ತಿತ್ತು. ನೀವು ಗಾರ್ಮೆಂಟ್ಸ್ಗೆ ಹೋಗೋದು ಕೂಡ ತಪ್ತಿತ್ತು. ನಾನು ಅವ್ನು ಕಳ್ಕೊಂಡ್ಮೇಲೆ ಹೋಗ್ಲೇ ಇಲ್ಲ. ಓ, ಯಾರಿಗೆ ಮಾಡಬೇಕು? ನಾವು ಇಷ್ಟು ಮಾಡಿ ಅವ್ನು ಕಳ್ಕೊಂಡಂಗೆ ಆಯ್ತಲ್ಲ. ಏನಾದರೂ ಅವ್ನು ಕಳಿಸ್ತಿರ್ನಿಲ್ವೇನೋ ಅನ್ನೋ ಬೇಜಾರ ಮೇಲೆ ನನ್ನ ಕೈಲಿ ನಾನು ಸುಮಾರು ದಿನ ಗಂಟ ನಾನು ಇದೇ ಮಾಡ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಮರೆಯಕ್ಕೆ ಟ್ರೈ ಮಾಡ್ತಿರೋದು ಅಷ್ಟೇ, ಮರೆಯಕ್ಕೂ ಆಗಲ್ಲ. ಇಲ್ಲ, ನಾನು ಮತ್ತೆ ಜ್ಞಾಪಿಸ್ತೆ, ದಯವಿಟ್ಟು ಕ್ಷಮಿಸ್ಬೇಕು. ಯಾಕೆಂದರೆ ಮರ್ತಿದ್ರೆ ತಾನೇ ಅವ್ನು ಜ್ಞಾಪಿಸ. ಹೌದು. ಹಂಗಾಗಿ ಅಮ್ಮ, ಈ ಮೂಲಕ ಈ ವಿಡಿಯೋ ನೋಡಿದಂಥ ಪುಣ್ಯಾತ್ಮರು ಯಾರೆಲ್ಲ ಜನಪ್ರತಿನಿಧಿಗಳಿದ್ದೀರೋ, ಅಧಿಕಾರಿಗಳಿದ್ದೀರೋ, ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದೀರೋ, ಇನ್ನಾದರೂ ಈ ಮನೆಯವ್ರಿಗೆ ಮತ್ತು ಇವರು ಈ ಮನೆಗೊಂದು ಮತ್ತು ಯಾವ ಊರು ಸರ್ ಅದು? SK ಬೌಂಡಿಲಿ ಹೆಣ್ಮಗಳು ಮನೆಗೆ ಸ್ವತಃ ಹೋಗ್ರಿ ಅವ್ರು ಏನಾಗಿದೆ ಏನು ಅಂತ ಜನಪ್ರತಿನಿಧಿಗಳು ಏನು ರೀ ಮಾಡ್ತಾಯಿದ್ರಿ? ಓಟ್ ಹಾಕೋಕ್ಕೆ, ಓಟ್ ಕೇಳೋಕ್ಕೆಲ್ಲ ಅವ್ರ ಮನೆ ಬಾಗಿಲು ಹೋಗ್ತೀರಿ, ಹಂಗೆ ಹಿಂಗೆ ಹೋಗ್ಬೇಕು ತಾನೆ. ಒಂದು ನಾವು ಮಾಧ್ಯಮದವರು ಹೋಗುವಂಥ ಕೃತಜ್ಞತೆಯನ್ನು ನಿಮ್ಗೆ ಜನಪ್ರತಿನಿಧಿಗಳು ಹೇಳ್ರಿ, ನೀವು ಯಾಕ್ರಿ ಬೇಕು ಜನಪ್ರತಿಯಾಗಿ ನೀವು ಕೆಲಸ ಮಾಡಬೇಕು? ನೀವು ಇಂಥ ಕಣ್ಣೀರಲ್ಲೂ ಇವತ್ತು ಕೈ ತೊಳಿತಾರಂಥ ಕೆಲವೊಂದು ಕುಟುಂಬಗಳಿದೆ. ಹಾಗಾಗಿ ಏನು ಇವತ್ತು 15 ಲಕ್ಷ ಬರಬೇಕಾಯ್ತು, 7 ಲಕ್ಷ ಬಂದಿದೆ. ಇನ್ನು ಮುಂದಕ್ಕಾರು ಇದು ನೀವು ಜವಾಬ್ದಾರಿಯಿಂದ ಅವ್ರಿಗೆ ನೀವು ಅದನ್ನು ವ್ಯವಸ್ಥೆ ಮಾಡಲಿಲ್ಲ ಅಂತಾನೆ ಎಲ್ಲ ಮಾಧ್ಯಮದವ್ರು ದಯವಿಟ್ಟು ಬನ್ನಿ. ಉಕ್ಲುಗೆರೆ ಮತ್ತು ಏನು ML ಉಂಡಿನಲ್ಲಿ ಇವ್ರ ಮನೆ ಇದೆ. ಹಾಗಾಗಿ ಬಂದು ಮತ್ತೊಂದು ಸುದ್ದಿ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಚಿಮಾರಿ ಹಾಕಿದ್ರೆ ಕೊಡೋಂಥ ದುಡ್ಡಿಗೆ ಎಷ್ಟು ಸಾರಿ ಅಲಿಸಿದ್ರಂತೆ ಬೆಂಗಳೂರಿಗೆ. ನಾಚಿಕೆ ಆಗಬೇಕು ನಿಜವಲ್ಲೂ. ಸರ್ಕಾರ ಕೊಟ್ಟರು ನಿಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಅಂದರೆ ಏನಕ್ಕೆ ಬೇಕದು? ಹಾಗಾಗಿ ನೋಡಿ, ಈ ತಾಯಿ ಕಣ್ಣೀರು ಯಾವತ್ತಾದ್ರೂ ನಾವು ನಿಲ್ಸೋಕ್ಕಾಗತ್ತೆ? ದುಡ್ಡುಗೋಸ್ಕರ ನಾವು ಸುದ್ದಿ ಮಾಡ್ತಿಲ್ಲ ರೀ. ಅವ್ರಿಗೊಂದು ಆ ಹುಡುಗಂಗೆ ಒಂದು ಜವಾಬ್ದಾರಿ ಇರುವಂಥ ಒಂದು ಕೆಲಸ ಕೊಡಿ ಅಂತ ಕೇಳ್ತಾರದು, ಆಯಿತಾ? ಜನಪ್ರತಿನಿಧಿಗಳು ಬೇಡದವ್ರಿಗೆಲ್ಲ ಬೇಕಾದಂಗೆಲ್ಲ ಇವತ್ತು ಏನೇನು ಮಾಡ್ತೀರ ಅಂತ ನಿಮಗೆ ಗೊತ್ತು, ನಾವು ಬಾಯಲ್ಲಿ ಹೇಳೋದು ಬೇಡ. ಅಷ್ಟೆಲ್ಲ ಮಾಡಿ ಇವತ್ತು ಕೆಲಸ ಕೊಡಿಸ್ತೀರಿ. ಕೊಡಿ, ಇವ್ರಿಗೆ ಒಂದು ಕೊಡಿ, ಇವ್ರ ಮನೆಗೆ ಒಂದು ಕೊಡಿ, ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ. ಇವಾಗಿರೋಂಥ ಜನಪ್ರತಿನಿಧಿಗಳೇ ಆಗಲಿ, MP MAಗಳು ಎಲ್ಲ ಇದ್ದೀರಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾನು ಈ ಸುದ್ದಿ ಮಾಡ್ತಾಯಿದ್ದೀನಿ. ಈ ಮನೆಗೊಂದು ಸರ್ಕಾರಿ ಕೆಲಸ ಸಿಗಬೇಕು ಅಂತ. ಯಾವುದೋ ಟೆಂಡರ್ ಬೇಸ್ ಕೆಲಸ ಕೊಟ್ಬಿಟ್ಟು ಅವ್ನು ಟೆಂಡರ್ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಅವ್ರ ಮನೆಗೆ ಬೀದಿಯಲ್ಲಿ ನಿಂತ್ಕೊಳ್ಬೇಕಾದ ಕೆಲಸ ಮಾಡಿಬಿಡಿ. ಮತ್ತು ಅವರು ಕೂಡ ಒಳ್ಳೆ ಎಜುಕೇಷನ್ ಮಾಡಿದ್ದೀರಲ್ವ? ಏನು ಮಾಡಿದ್ದೀರಾ? ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಇವಾಗ BE ಇನ್ ಇನ್ಫಾರ್ಮೇಷನ್ ಸೈನ್ಸ್. ಓಕೆ, ತುಂಬ ಚೆನ್ನಾಗಿ ಓದಿದ್ದೀರಾ. ನಿಮ್ಗೆ ಕೊಟ್ಟರು ತಪ್ಪೇನಿಲ್ಲ. ಈ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಿರೋರಿಗೆಲ್ಲ ಸರ್ಕಾರಿ ಕೆಲಸ ಕೊಟ್ಕೊಂಡು ಕೆಲಸ ಮಾಡೋದಕ್ಕೆ ಇಲ್ದಿದ್ದೆಲ್ಲ ಮಾಡ್ತಾವ್ರೆ. ಇಂಥ ಮನೆಯವ್ರಿಗೆ ಒಂದು ಸ್ವಲ್ಪ ಈ ಮಂಜುನಾಥನ ಚಿರತೆ ದಾಳಿಗೆ ಒಳಪಟ್ಟಂಥ ಮಂಜುನಾಥ್ ಮನೆಗೆ ಚೆನ್ನಾಗಿ ಓದ್ತಿದ್ದ ಸರ್, ಮಹಾರಾಜ ಕಾಲೇಜ್ಲಿ ಫೈನಲ್ ಇಯರ್ ಡಿಗ್ರಿ ಮಾಡ್ತಿದ್ದ. ಫೀಸ್ ಎಲ್ಲ ಕಟ್ಬಿಟ್ಟು ಬಂದ, ಪಾಸ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದ. ಹೌದಮ್ಮ. ಕನ್ನಡ ರಾಜ್ಯೋತ್ಸವ ಇದ್ದುದರಿಂದ ಸೋಮವಾರ ಕಾಲೇಜ್ಗೆ ಹೋಗ್ಲಿಲ್ಲ. ಮಂಗಳವಾರ ಅವತ್ತು ಒಂದು 10 ದಿನ ಸೋಮವಾರ, ಹೌದಮ್ಮ, ಮಂಗಳವಾರ ಕನ್ನಡ ರಾಜ್ಯೋತ್ಸವ. ಏನು ಆ ಟೈಮಲ್ಲಿ ಜನಪ್ರತಿನಿಧಿಗಳು ಬಂದಿದ್ದೋ ಕಣ್ಣೀರು ಹಾಕಿದ್ದು ಮೊಸಳೆ ಕಣ್ಣೀರ. ಎಲ್ಲಿದ್ದೀರಿ ನೀವು? ಏನು ಕೆಲಸ ಮಾಡಿಕೊಟ್ಟಿದ್ದೀರ ನೀವು? ಏನು ಮಾಡಿದಿರಿ ಹೇಳಿ ಅವ್ರಿಗೆ ಏನಿಗೆ ಮಾಡಿಕೊಟ್ಟಿದ್ದೀರಿ ಹೇಳಿ? ಏನೂ ಮಾಡಿಕೊಟ್ಟಿಲ್ಲ. ಬರೋ ದುಡ್ಗೂ ಕಲ್ಲು ಹಾಕಿದಿರ ಅಧಿಕಾರಿಗಳು. ತಿರುಗಬೇಕನ್ರಿ? ನಿಮ್ಮ ಸರ್ಕಾರ ಕೊಡೋಂಥ ದುಡ್ಡಿಗೆ ತಿರುಗಬೇಕಾ? ಇದು ನಿಜವೂ ದಾರುಣ. ನಮ್ಮ ಒಂದು ವ್ಯವಸ್ಥೆನೇ ಈ ಥರ ಆಗಿಬಿಟ್ಟಿದೆ. ಆಯ್ತಮ್ಮ, ದಯವಿಟ್ಟು ತಾವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಈ ಮೂಲಕ ನಾವು ಕಳಿಸೋರಿಗೆ ಕಳಿಸ್ತೀವಿ. ನಮಸ್ಕಾರಮ್ಮ.